ಸರಾಸರಿ ಕಂಡುಹಿಡಿಯಿರಿ. ಮಧ್ಯಬಿಂದು ಎಕ್ಸ್ ಬೇಕು. 15 20 ಕೂಡಿಸಿದ್ರೆ 20 ಆಗ್ತೈತಿ. ಅದರ ಅರ್ಧ 10 20 30 40 50. ಎಫ್ ಇಂಟು ಎಕ್ಸ್ 12 20 23 60 15 35 150 47 280 150. ಸಮೇಷನ್ ಎಫ್ ಎಕ್ಸ್ 0 18 26 3 6. ಸೊ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ 660 ಡಿವೈಡೆಡ್ ಬೈ 20 2 ಸೊ ಸರಾಸರಿ ಎಷ್ಟಾತಪ್ಪ ಅಂದ್ರೆ 33. ಬಹುಲಕ ಕಂಡುಹಿಡಿಯಿರಿ. ಬಹುಲಕ ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಎಚ್. ಹೈಯೆಸ್ಟ್ ಯಾವುದೈತಿ? 8 ಐತಿ. ಮಾರ್ಕ್ ಮಾಡ್ಕೊಂಡ್ಬಿಡೋನು. ಇದು F1 ಆಗಿರ್ತೈತಿ. ಅದ್ರದ್ದು ಹಿಂದಿಂದ F0 ಮುಂದಿಂದು F2 ಮಾರ್ಕ್ ಮಾಡಿದ್ದು ಕೆಳಮಿತಿ ಎಲ್ಲ ಆಗಿರ್ತೈತಿ. 15 ಪ್ಲಸ್ 8 ಮೈನಸ್ 5 ಡಿವೈಡೆಡ್ ಬೈ 8 2 × 8 ಮೈನಸ್ 5 ಮೈನಸ್ 4 ಗಾತ್ರ 10 5 ಹೋತು ಅಂತಂದ್ರೆ 5. 15 ಪ್ಲಸ್ 3 ಬೈ 16 2 ಮೈನಸ್ ಅದಾವು ಚಿಹ್ನೆ ಅದ ಉಳಿತೈತಿ. ಆಗೋ ಕ್ರಿಯೆ ಸಂಕಲನ ಆಗ್ತೈತಿ. 5 3 15 16 9 ಹೋದ್ರೆ 7 7 2 14 1 ಉಳಿತು 7 1 7. ಸೊ ಬಹುಲಕ ಏನಾಗೈತಿ ಅಂತಂದ್ರೆ 17.1. ಒಂದು ಲಂಬಕೋನ ತ್ರಿಭುಜದ ಎತ್ತರ. ಲಂಬಕೋನ ತ್ರಿಭುಜ ಐತಿ. ಅದರ ಎತ್ತರ ಏನಾಗಿರಲಿ ಅಂತ ಎಕ್ಸ್ ಆಗಿರಲಿ. ಪಾದ ಮತ್ತು ಅವುಗಳ ನಡುವಿನ ವ್ಯತ್ಯಾಸ ಅಂದಾರು. ಎತ್ತರ ಏನಾಗಿರಲಿ ಅಂತಂದ್ರೆ ಎಕ್ಸ್ ಸೆಂಟಿಮೀಟರ್ ಆಗಿರಲಿ. ಪಾದದ ಮತ್ತು ಅದರದ ಪಾದ ವಾಯ್ ಆಗಿತ್ತು ಅಂತಂದ್ರೆ ಅವುಗಳ ವ್ಯತ್ಯಾಸ ಎಷ್ಟಾಗೈತೆ ಅತ್ತ 5 ಆಗೈತೆ ಅತ್ತ. ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು ಪ್ಲಸ್ ವಾಯ್ ಮಾಡ್ಕೊಳ್ಳು. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಪಾದ ಗುಂಡ್ಲೆ ಎತ್ತರ. 1/2 ಪಾದ ಎಷ್ಟಾಗೈತಿ? ಎಕ್ಸ್ ಮೈನಸ್ 5 ಎತ್ತರ ಎಕ್ಸ್. ವಿಸ್ತೀರ್ಣ ಅವರ ಕೊಟ್ಟು ಬಿಟ್ಟಾರೆ ಎಷ್ಟಾಗೈತೆ ಅತ್ತ 150 ಗುಂಡ್ಲೆ 2 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 5x. 300 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 5x. 300 ಈ ಕಡೆ ತೊಗೊಂಬಂದ್ವಿ ಅಂದ್ರೆ ಮೈನಸ್ ಆಗ್ತೈತಿ. ಗುಣಿಸಿರ 300 ಆಗಬೇಕು, ಕೂಡಿಸಿರ ಅಥವಾ ಕಳೆದ್ರೆ 5 ಆಗಬೇಕು. ಅಂಥ 2 ಪದಗಳು 15 20 300 ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್ ಕೊಟ್ಬಿಡೋನು. ಎಕ್ಸ್ ಸ್ಕ್ವಯರ್ ಪ್ಲಸ್ 15x ಮೈನಸ್ 20x ಮೈನಸ್ 300 ಇಸ್ ಈಕ್ವಲ್ ಟು 0. ಗುಂಪು ಮಾಡಿ ಅಪವರ್ತನ ಮಾಡಿರ ಎಕ್ಸ್ ಸಾಮಾನ್ಯ ಐತಿ. ಇಲ್ಲಿ 20 ಸಾಮಾನ್ಯ ಐತಿ. 21 20 15. ಸೊ ಎರಡೂ ಕಡೆ ಏನೈತಿ ಅಂದರೆ ಎಕ್ಸ್ ಪ್ಲಸ್ 15 ಸಾಮಾನ್ಯ ಐತಿ. ಎಕ್ಸ್ ಮೈನಸ್ 20 ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 20. ಸೊ ನಾವೇನು ಮಾಡ್ತೀವಿ? ಎತ್ತರವನ್ನು ಎಕ್ಸ್ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ ತೊಗೋತೀವಿ. ಯಾಕಂದ್ರೆ ಎತ್ತರ ನೆಗೆಟಿವ್ನಾಗಿರುವುದಿಲ್ಲ. ಇನ್ನು ಪಾದ ವಾಯ್ ಎಕ್ಸ್ ಮೈನಸ್ 5 20 ಮೈನಸ್ 5 ಅಂತಂದ್ರೆ 15 ಸೆಂಟಿಮೀಟರ್ ಆಗಿರ್ತೈತಿ. ಮೌಲ್ಯೀಕರಿಸಿತಿ ಅಂತೈತಿ 2. ನೋಡ್ರಿ, ನಾವು ಟೇಬಲ್ ಹಾಕೊಂಡು ಬಿಟ್ಟಿರ್ತೀವಿ. ಕಾಸ್ ಆಫ್ 60 ಅಂದ್ರೆ √3/2. ಟ್ಯಾನ್ ಆಫ್ 45 ಅಂದ್ರೆ 1. ಕೊಸೆಕ್ 60 ಅಂದ್ರೆ 2/√3 ಡಿವೈಡೆಡ್ ಬೈ ಸೆಕ್ 30 ಅಂದ್ರೆ 2/√3 ಪ್ಲಸ್ 2 ಕಾಸ್ 60 ಅಂದ್ರೆ 1/2 ಪ್ಲಸ್ ಕಾಟ್ 45 ಅಂದ್ರೆ 1. 2 1 √3 ಪ್ಲಸ್ 1. ಇಲ್ಲಿ ಕ್ಯಾನ್ಸಲ್ ಆಗಿ ಏನುಳಿತು? -2. ಇಲ್ಲಿ ಏನುಳಿತು? 2 1 ಪ್ಲಸ್ 1. ಹೌದಾ? √3 ಮೈನಸ್ 1 ಡಿವೈಡೆಡ್ ಬೈ 4. ಸಾರಿ, ಕಾಸ್ ಆಫ್ 60 1/2 ಐತಿ. ಕನ್ಫ್ಯೂಸ್ ಆಗಿ √3/2 ಬರ್ದು 1/2. ಸೊ 1 ಇದೇನಾಯ್ತು? 2 ಮೈನಸ್ 2 0 ಡಿವೈಡೆಡ್ ಬೈ 4. ಸೊ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ 0 ಬರ್ತೈತಿ.
ಇಲ್ಲೊಂದೈತಿ ಏನು ಅಂತಂದ್ರೆ LHS ಬರ್ಕೊಂಡು ಕಾಸ್ ಕ್ಯೂಬ್ ತೀಟಾ ಪ್ಲಸ್ ಸೈನ್ ಕ್ಯೂಬ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಪ್ಲಸ್ ಕಾಸ್ ಕ್ಯೂಬ್ ತೀಟಾ ಮೈನಸ್ ಸೈನ್ ಕ್ಯೂಬ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಈಸ್ ಈಕ್ವಲ್ ಟು 2 ಹೊತ್ತು ಸಾಧಿಸ್ರಿ ಅಂದಾರು. ಎ ಕ್ಯೂ ಪ್ಲಸ್ ಬಿ ಕ್ಯೂ ಐತಿ. ಎ ಪ್ಲಸ್ ಬಿ ಇಂಟು ಬ್ರೆಕೆಟ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎ ಬಿ ಡಿವೈಡೆಡ್ ಬೈ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಪ್ಲಸ್ ಏನು ಎ ಮೈನಸ್ ಬಿ ಐತಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಐತಿ. ಎ ಮೈನಸ್ ಬಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಇಂಟು ಬಿ ಡಿವೈಡೆಡ್ ಬೈ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ. ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದ್ರೆ 1 ಮೈನಸ್ ಕಾಸ್ ತೀಟಾ ಇಂಟು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇದು 1 ಪ್ಲಸ್ ಕಾಸ್ ತೀಟಾ ಇಂಟು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ. ಕ್ಯಾನ್ಸಲ್ ಆಯಿತು. ಏನು ಉಳಿತು 1 ಮೈನಸ್ ಕಾಸ್ ತೀಟಾ ಇಂಟು ಸೈನ್ ತೀಟಾ ಪ್ಲಸ್ 1 ಪ್ಲಸ್ ಕಾಸ್ ತೀಟಾ ಇಂಟು ಸೈನ್ ತೀಟಾ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯಿತು. 1 + 1 = 2 ಏನಾಯ್ತಪ್ಪ ಅಂದ್ರೆ RHS.